ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಡೈಲಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗ ಮತ್ತು ನಮ್ಮಮ್ಮ ಇಬ್ಬರು ಒಲೆ ಉರಿ ಹಚ್ತಾಯಿದ್ರು, ನೀರು ಕಾಸ್ತಾಯಿದ್ರು. ಇವತ್ತು ಪೂರಿ ಮಾಡೋಣ ಅಂತ ಬಾಜಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ಒಂದು ಈರುಳ್ಳಿ, ಆಮೇಲೆ ಒಂದು ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಟೊಮೊಟೊನ ತೊಗೊಂಡಿದ್ದೀನಿ. 2 ಹಾಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಒಂದು 2 ಇಷ್ಟೇ ಶುಂಠಿನ ಹಾಕ್ಕೊತಿದ್ದೀನಿ. ಸೊ ಇದು ಪಲಾವ್ ಎಲೆ, ಒಂದೇ ಒಂದು ಚಕ್ಕೆ, ಸೊ 2 ಲವಂಗ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು. ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಓಕೆನಾ? ಇದಾದ ನಂತರ ನಾನು ಮನೆ ಕ್ಲೀನಿಂಗ್ ಮಾಡಬೇಕು. ಸ್ವಲ್ಪ ಮೆಸ್ಸಿಯಾಗಿದೆ. ಇವಾಗ ಫಸ್ಟೆಲ್ಲ ತೋರಿಸ್ತೀನಿ, ಆಮೇಲೆ ಹೇಗಿದೆ ನಾನೆಲ್ಲ ಸೆಟಪ್ ಮಾಡಿದ್ಮೇಲೆ ಹೇಗಿದೆ ಅಂತ. ಸೊ ಕಮೆಂಟ್ ಮಾಡಿ ಯಾವ ಚೆನ್ನಾಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಯಾವ ಥರದ್ದು ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಆಮೇಲೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಆಗಬೇಕು. ಎಷ್ಟು ಸಣ್ಣ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಈ ಥರ ಆಗಬೇಕು. ಸೊ ಪಾನಕ್ಕೆ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಸಣ್ಣದೊಂದು ಈರುಳ್ಳಿ ಅದರಲ್ಲಿ ಹಾಕಿದ್ವಲ್ಲ, ಸೊ ಹಂಗಾಗಿ ಒಂದು ಸಣ್ಣ ಟೊಮೊಟೊ, ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಸ್ಕೊಂಡಿದ್ದೀನಿ. 1-2 ಎಲೆ ಕರಿಬೇವು, ಸೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಹಾಕಿದ್ದೀವಲ್ಲ, ಸೊ ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡೋಣ ಇದನ್ನು. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಬಟಾಣಿನ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೀನಿ ನಾನು. ಸೊ ನೀವು ನೆನೆ ಹಾಕಬೇಕಿದ್ರೆ ಇರ್ಬೋದು, ನೈಟ್ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಮಾಡ್ಬೋದು. ಇವಾಗ ಎಣ್ಣೆ ಕಾದಿದೆ. ಸೊ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಸಣ್ಣದ ಈರುಳ್ಳಿ, ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹಾಗೆ ಎಣ್ಣೆಲಿ ಹುರ್ಕೊಬೇಕು. ಇದು ನನ್ನ ರೆಸಿಪಿನೇ, ನಾನೇ ಫಸ್ಟ್ ಟ್ರೈ ಮಾಡ್ತಿರೋದು. ಸೊ ಮೊನ್ನೆ ಒಂದಿನ ಬಟಾಣಿ ಪಲ್ಯ ಮಾಡಿದ್ದೆ, ಸಖತ್ತಾಗಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿ ಮಾಡ್ತಿದ್ದೀನಿ. ಹೇಗಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ ಗೈಸ್? ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನಾನು ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸಣ್ಣ ಟೊಮೊಟೊನ ಹಾಕ್ಕೊತಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಫ್ರೈ ಆದ ನಂತರ ಅದು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಆ್ಯಡ್ ಮಾಡ್ಕೊಬೇಕು. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಪಾಲಕ್ಕು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಮಿಕ್ಸಿಗೆ ಹಾಕಿ. ಎಲ್ಲ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸೊ ನಾನು ಮಿಕ್ಸಿ ಹಾಕಿದ್ದು, ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿಬಿಟ್ಟಿದೆ. ಸೊ ಈ ಥರ ಆಗುತ್ತೆ. ಆಮೇಲೆ ಇದಕ್ಕೆ ನಾನು ಆಲೂಗಡ್ಡೆನ ಹಾಕ್ಕೊತೀನಿ. ಸೊ ಆಲೂಗಡ್ಡೆ ಹಾಕ್ಕೊಂಡು ಹಾಗೆ ಬಟಾಣಿ ಕೂಡ ಅದರಲ್ಲೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಇನ್ನೂ ಅಡುಗೆ ರೆಸಿಪಿ, ಆಮೇಲೆ ನಾನು ಡೈಲಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ನನಗೆ ಯೂಟ್ಯೂಬಲ್ಲಿ ಏನೂ ಗೊತ್ತಿಲ್ಲ, ಅಷ್ಟೊಂದೇನೂ ನಾಲೆಜ್ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಸರಿ ಮಾಡ್ಕೊತೀನಿ. ಸೊ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಖಾರದ ಪುಡಿ ಮತ್ತು ಒಂದು ಸ್ವಲ್ಪನೇ ಅರಿಶಿನ, ಆಮೇಲೆ ಸಾಂಬಾರು ಮಸಾಲ, ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡಿರೋದೊಂದು ಮಸಾಲೆ ಇದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಸೊ ಆ ಕ್ವಾಂಟಿಟಿಲಿ ನೀವು ಮಾಡ್ಕೊಬೋದು. ಇನ್ನೇನು ನ್ಯೂ ಇಯರ್ ಕೂಡ ಹತ್ರನೇ ಬಂದುಬಿಡ್ತು. 2026 ಬರ್ತಾಯಿದೆ. ಸೊ 2026ಗೆ ನಾನು ಇನ್ನೇನು ನ್ಯೂ ಇಯರ್ ಕೂಡ ಬರ್ತಾಯಿದೆ 2026. ಸೊ ನಾನು 2026ಗೆ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಏನು ಬದಲಾವಣೆ ಅಂದರೆ, ಸೊ ನಾನು ಕೇರ್ ಮಾಡ್ಕೊಬೇಕು, ಆಮೇಲೆ ಡೈಲಿ ವ್ಲಾಗ್ಸ್ಗಳನ್ನ ಬಿಡಬೇಕು, ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಲ್ಲನೂ ಮಾಡ್ಬೋದು. ನಿಮ್ಮ ಸಪೋರ್ಟ್ ಬೇಕು. ಇವಾಗ ಈ ಥರ ಆಗಿದೆ. ಸೊ ನಾನು ಇದಕ್ಕೆ ಒಂದು ಸ್ವಲ್ಪ GRB ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಸೊ ನೀವು ಬೆಣ್ಣೆ ಬೇಕಾದರೂ ಹಾಕೊಬೋದು. ಆಯಿತು, ನನಗೆ ಈ ಕ್ವಾಂಟಿಟಿಲಿ ಬೇಕಿತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒಂದು ಸ್ವಲ್ಪ ಆದ ನಂತರ ಸೊ ಇದು ರೆಡಿಯಾಗುತ್ತೆ. ನೆಕ್ಸ್ಟ್ ಪೂರಿ ಮಾಡ್ಕೊಂಡು ಬಾರಿಸೋದೆ. ಆಮೇಲೆ ಮನೆ ನೋಡಿ ಎಷ್ಟು ಮೆಸ್ಸಿಯಾಗಿದೆ. ಸೊ ನಮ್ಮ ಅಮ್ಮ ಅಪ್ಪ ಇಬ್ಬರೇ ಇರೋದ್ರಿಂದ ಮನೆ ಅವರು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಅವರು ಮಾರ್ನಿಂಗ್ 6 ಗಂಟೆಗೆಲ್ಲ ಹೋಗ್ಬಿಟ್ಟು 2 ಗಂಟೆಗೆ ಬರ್ತಾರೆ. ಸೊ ಮಧ್ಯಾಹ್ನ 2 ಗಂಟೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲೇ ಸಂಜೆ ಆಗಿಬಿಡುತ್ತೆ. ಸೊ ಇನ್ನು ಮನೆ ಬೇರೆ ಕಟ್ತಿದ್ದಾರೆ, ಅಲ್ಲಿ ಹೋಗಬೇಕು. ಅಲ್ಲಿ ಇರಲಿಲ್ಲ ಅಂದರೆ ಸೊ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ. ಸೊ ಅಲ್ಲೋಗಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ. ಹಂಗಾಗಿ ಅವರು ನೀಟ್ ಇಟ್ಕೊಳ್ಳೋದಕ್ಕಾಗಲ್ಲ.
ಸೊ ಇವಾಗ ನಾನು ಎಲ್ಲನೂ ನೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮನೇಲೇ ಇರೋದಲ್ವ, ಅವ್ರು ಬರೋವರೆಗೂ ಏನು ಮಾಡೋದು ಅಂತ. ಸೊ ಇವತ್ತು ಅಮ್ಮ ಮನೆಯಲ್ಲೇ ಇದ್ದರು, ಮಗನ್ನ ಅವ್ರ ಹತ್ರ ಕೊಟ್ಬಿಟ್ಟು ಎಲ್ಲ ನೀಟ್ ಇಟ್ಕೊಂಡಿದ್ದೀನಿ. ನೋಡಿ ಮನೇನ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಅವನು ದುಡ್ಡಿಟ್ಕೊಂಡು ತಾತ ನಡಿ ದುಕಾನ್ಗೆ ಹೋಗೋಣ ಅಂತ ಅವ್ರ ಹತ್ರನೇ ಹೋಗ್ತಿದ್ದಾನೆ. ಇನ್ನೊಂದೇನಪ್ಪ ಅಂದರೆ ನನ್ನ ಮಗನಿಗೆ ಅವ್ರ ತಾತಂದೇ ರಾಟಿ ಜಾಸ್ತಿ. ತಾತ 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 ಅಂದ್ಬಿಟ್ಟು ಏನೂ ಅನ್ನಲ್ಲ ಅವನು. ಸೊ ನಾನು ಮನೆ ಹತ್ರ ಬಂದಿದ್ದೀನಿ ನೋಡಿ. ಇದು ಹಾಲು, ಆಮೇಲೆ ಇದು ಕಿಚನ್ನು. ಫಸ್ಟ್ ನಾವು ಎಂಟ್ರಾಗಿದ್ದು ಹಾಲು, ಅದು ಕಿಚನ್. ಈ ಕಡೆ ಒಂದು ಬೆಡ್ರೂಮು, ಆ ಕಡೆ ಒಂದು ಬೆಡ್ರೂಮ್ ಇದೆ, ಆಮೇಲೆ ಇನ್ನೊಂದು ಹಾಲ್ ಇದೆ. ಮನೆ ಕಂಪ್ಲೀಟ್ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ ಗೈಸ್. ಸೊ ಟೋಟಲ್ 5 ರೂಮ್ಸ್ ಇದ್ದಾವೆ. ಸೊ 2 ಬೆಡ್ರೂಮು, 2 ಹಾಲು, 1 ಕಿಚನು. ಸೊ 2 ಹಾಲ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಕಿರಾಯಿ ಕೊಡೋಕ್ಕಿರ್ಬೋದೇನೋ, ಗೊತ್ತಿಲ್ಲ. ಸೊ ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಪೂರಿ ಮತ್ತು ಬಾಜಿದೇನು ಹೇಳಿಲ್ಲ ಅನ್ಕೋಬೇಡಿ, ಸಖತ್ತಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.